ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವನು ಭಾರತದ ವಿರುದ್ಧ ದಾಳಿಗಳನ್ನು ಮಾಡಿದಾಗಲೆಲ್ಲ ಅವನ ಮುಖದಲ್ಲೊಂದು ಕುಹಕ ನಗು ಇರ್ತಾ ಇತ್ತು. ಭಾರತ ಅನ್ನೋ ಆನೆಗೆ ಮತ್ತೊಂದು ಗಾಯ ಮಾಡಿಬಿಟ್ಟೆ ಅನ್ನೋ ಮನಸ್ಥಿತಿಯಲ್ಲಿ ಅವನು ಇರ್ತಿದ್ದ. ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಕಾಲಚಕ್ರ ಉರುಳಿದ ಹಾಗೆ ಸತ್ತವರ ಮನೆಯ ನೋವು ಅವನಿಗೂ ತಟ್ಟಿದೆ, ಸತ್ತವರ ಮನೆಯ ಶಾಪ ಅವನಿಗೂ ತಟ್ಟಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಡೆದ ಆಪರೇಷನ್ ಸಿಂಧೂರ ಉಗ್ರರ ಹುಟ್ಟಡಗಿಸ್ತಾ ಇದೆ. ನಮ್ಮ ಜಾಗಕ್ಕೆ ಬಂದು ಯಾರು ಏನು ಮಾಡೋದಿಕ್ ಆಗೋದಿಲ್ಲ. ನಮ್ಮ ಸುತ್ತ ಮತಾಂಧರ ಗುಂಪಿದೆ, ಅವರ ಸುತ್ತ ಪಾಕಿಸ್ತಾನದ ಸೇನೆ ಇದೆ, ISI ಇದೆ. ಅವರನ್ನೆಲ್ಲ ದಾಟಿಕೊಂಡು ಬರೋದಿಕ್ಕೆ ಯಾರಿಗೂ ಸಾಧ್ಯ ಆಗೋದೇ ಇಲ್ಲ ಅಂದ್ಕೊಳ್ತಿದ್ದವನ ಜಂಘ ಬಲ ಉಡುಗೋಗಿದೆ. ತನ್ನದೇ ಕುಟುಂಬದ 8 ಮಂದಿ ಬಲಿಯಾದ ಪರಿಣಾಮ ಅವನಲ್ಲಿ ದುಃಖ ಮನೆ ಮಾಡಿದೆಯಂತೆ. ಭಾರತೀಯ ಸೇನೆಯ ಬಗ್ಗೆ ಭಯ ಹುಟ್ಟಿದೆಯಂತೆ. ಆದ್ರೆ ಒಂದು ದುರದೃಷ್ಟಕರ ಸಂಗತಿ ಅಂದ್ರೆ ಅವನು ಈ ಬಾರಿ ಉಳಿದು ಬಿಟ್ಟಿದ್ದಾನೆ. ಗೆಳೆಯರೆ, ನಾನಿಷ್ಟು ಹೊತ್ತು ಹೇಳಿದ್ದು ಬಹವಲ್ಪುರದ ದಾಳಿಯಲ್ಲಿ ಉಳುಕೊಂಡು ಕಣ್ಣೀರು ಹಾಕ್ತಾ ತನ್ನ ಕುಟುಂಬಸ್ಥರ ದೇಹಗಳ ಮುಂದೆ ಅಳತಾ ಇರೋ ಉಗ್ರ ಅಜರ್ ಮಸೂದ್ ಬಗ್ಗೆ. ಹಾಗಾದ್ರೆ ಆಪರೇಷನ್ ಸಿಂಧೂರ ಹೇಗಿತ್ತು? ಅಲ್ಲಿ ಬಳಕೆಯಾದ ಅಸ್ತ್ರಗಳು ಯಾವುವು? ಭಾರತ ತನ್ನ ಬ್ರಹ್ಮಾಸ್ತ್ರಗಳನ್ನ ಬಳಸದೆ 9 ಸ್ಥಳಗಳಲ್ಲಿ 21 ದಾಳಿಗಳನ್ನ ಮಾಡಿದ ಹೇಗೆ? ಭಾರತದ ಈ ದಾಳಿ ಯುರೋಪ್ ದೇಶಗಳಿಗೆ ಖುಷಿ ಹುಟ್ಟಿಸ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ ಮೊದಲ ಹಂತ ಯಶಸ್ವಿಯಾಗಿದೆ. ಆದರೆ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಮಾಜಿ ಸೇನಾಧಿಕಾರಿ MM ನರಾವಣೆ ಪೋಸ್ಟ್ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನದ ಸರ್ಕಾರ ಕೂಡ ಅಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದೆ. ಅಲ್ಲಿನ ಪ್ರಧಾನಿ, ಸಚಿವರು, ಸೇನಾಧಿಕಾರಿಗಳು ಮಾಡಿರುವ ಆ ಮೀಟಿಂಗ್ ಅಲ್ಲಿ ಭಾರತದ ದಾಳಿಯನ್ನ ಅವರು ಖಂಡಿಸಿದ್ದಾರೆ. ಮಜಾ ಅಂದ್ರೆ ಪ್ರಧಾನಿ ಕರೆದಿದ್ದ ಆ ಸಭೆಯಲ್ಲಿ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಆಸಿಂ ಮುನೀರ್ ಭಾಗಿಯಾಗಿರ್ಲಿಲ್ಲ, ಹಾಗಂತ ಟೈಮ್ಸ್ ನವನ ವರದಿ ಹೇಳ್ತಾ ಇದೆ. ಇನ್ನು ಆ ಮೀಟಿಂಗ್ ಅಲ್ಲಿ ಭಾರತದ ದಾಳಿಯನ್ನ ಪಾಕಿಸ್ತಾನದ ಸಚಿವರು, ಪ್ರಧಾನಿ ಎಲ್ಲ ಖಂಡಿಸಿದ್ದಾರೆ. ಇದು ಆಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಅವರಿಗಂತೂ ಇದೊಂದು ಪದ ಸಿಕ್ಕಿಬಿಟ್ಟಿದೆ. ಈಗ ನೀರ್ ನಿಲ್ಸಿದ್ರು ಆಕ್ಟ್ ಆಫ್ ವಾರ್ ಅಂತಾರೆ, ವ್ಯಾಪಾರ ನಿಲ್ಸಿದ್ರು ಆಕ್ಟ್ ಆಫ್ ವಾರ್ ಅಂತಾರೆ, ಸರ್ಜಿಕಲ್ ಸ್ಟ್ರೈಕ್ ಆದ್ರೂ ಆಕ್ಟ್ ಆಫ್ ವಾರ್ ಅಂತಲೇ ಅವರು ಹೇಳ್ತಾರೆ. ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ಭಾರತೀಯ ವಾಯುಪಡೆಯ ಈ ದಾಳಿ ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದೆ ಅನ್ನೋದು ಸುಳ್ಳಲ್ಲ. ಇನ್ನು ಈ ಬಗ್ಗೆ ಅಲ್ಲಿನ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಹೇಳಿಕೆ ಇನ್ನೂ ಇದುವರೆಗೆ ಹೊರಬಿದ್ದಿಲ್ಲ. ಆದ್ರೆ ರಕ್ಷಣಾ ಸಚಿವ ಖ್ವಾಜಾ ಮಾತ್ರ, ನೀವು ದಾಳಿಯನ್ನ ನಿಲ್ಲಿಸಿದ್ರೆ ನಾವು ಕೂಡ ಹಿಂದಕ್ಕೆ ಸರ್ಕೊಂಡು ಬಿಡ್ತೀವಿ, ಇನ್ನು ನೀವು ಕಿತ್ತಾಡ್ಕೊಳ್ಳೋದು ಬೇಡ ಅಂತ ಬಿಳಿ ಬಾವುಟ ಹಿಡ್ಕೊಂಡು ಶರಣಾಗತಿಯ ಮಾತಾಡ್ತಾ ಇದ್ದಾನೆ. ಆದ್ರೆ LOCಯಲ್ಲಿ ಪಾಕಿಸ್ತಾನಿ ಸೇನೆಯ ಫೈರಿಂಗ್ ಜೋರಾಗಿ ನಡೀತಿದೆ. ನಿನ್ನೆಯವರೆಗೆ ಸಣ್ಣ ಶಸ್ತ್ರಾಸ್ತ್ರಗಳನ್ನ ಬಳಸಿ ಫೈರ್ ಮಾಡ್ತಾ ಇದ್ದ ಪಾಕಿಸ್ತಾನ ಈಗ ಮೋರ್ಟಾರ್ಗಳನ್ನ ಹಾರಿಸೋದಕ್ಕೆ ಶುರು ಮಾಡಿದೆ. ಆರ್ಟಿಲರಿ ಶೆಲ್ಲುಗಳು ಗಡಿ ಗ್ರಾಮದ ಮನೆಗಳ ಮೇಲೆ ಬೀಳ್ತಾ ಇವೆ. ನಾಗರಿಕ ವಸತಿಗಳ ಮೇಲೆ ಪಾಕಿಸ್ತಾನ ಮಾಡ್ತಾ ಇರೋ ದಾಳಿಲಿ ಇದುವರೆಗೆ 10 ಜನ ಸಾವಿಗೀಡಾಗಿದ್ದಾರೆ. 38 ಮಂದಿ ಅಮಾಯಕ ಗ್ರಾಮಸ್ಥರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಾಕಿಸ್ತಾನದ ಮೇಲೆ ಭಾರತ ಮಾಡಿದ ವಾಯುದಾಳಿ ಇದೆ ನೋಡಿ, ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಗೊತ್ತಾಗದೆ ಪಾಕಿಸ್ತಾನ ವಿಲ್ಲುಗುಟ್ತಾ ಇದೆ. ಯಾಕೆಂದ್ರೆ ಭಾರತ ಮಾಡಿರೋದು ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ. ಅದಕ್ಕೆ ಪ್ರತೀಕಾರ ಹೇಳಬೇಕು ಅಂದ್ರೆ ಭಾರತದಲ್ಲಿನ ಉಗ್ರ ಕ್ಯಾಂಪುಗಳನ್ನ ಹುಡುಕಿ ಪಾಕಿಸ್ತಾನ ಹೊಡಿಬೇಕಾಗತ್ತೆ. ಆದ್ರೆ ಉಗ್ರರ ಕ್ಯಾಂಪುಗಳು ಭಾರತದಲ್ಲಿ ಎಲ್ಲಿವೆ? ಪಾಕಿಸ್ತಾನದಲ್ಲಿ. ಇವತ್ತು ವಿಶ್ವಸಂಸ್ಥೆಯ ಉಗ್ರರ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿರೋ ಸುಮಾರು 150ಕ್ಕೂ ಹೆಚ್ಚು ಉಗ್ರ ಸಂಘಟನೆಗಳಿವೆ. ಆದ್ರೆ ಭಾರತದಲ್ಲಿ ಅಂತ ಒಂದೇ ಒಂದು ಉಗ್ರ ಸಂಘಟನೆಯೂ ಇಲ್ವಲ್ಲ ಪಾಕಿಸ್ತಾನ ಹೊಡೆಯೋದಿಕ್ಕೆ. ಇನ್ನು ಸಿವಿಲಿಯನ್ ಏರಿಯಾದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದ್ರೆ ಅದು ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗೆ ಸೇನಾ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡಿದ್ರೂ ಕೂಡ ಪಾಕಿಸ್ತಾನದ ಸ್ಥಿತಿ ಚಿಂತಾಜನಕ ಆಗತ್ತೆ. ಹೀಗಾಗಿ ಪಾಕಿಸ್ತಾನ ತನ್ನ ನೆಲದಲ್ಲಿ ಎಲ್ಲೂ ಉಗ್ರರ ಮೇಲೆ ದಾಳಿನೇ ನಡೆದಿಲ್ಲ, ದಾಳಿ ನಡೆದಿರೋದು ನಾಗರಿಕ ವಸತಿಗಳ ಮೇಲೆ ಅಂತ ಹೇಳ್ಕೊಳ್ತಾ ಇದೆ. ಆದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ಕೂಡ ಒಂದು ಇಂಟೆಲಿಜೆನ್ಸ್ ಅಂತ ಇರುತ್ತೆ ನೋಡಿ. ದಾಳಿ ನಡೆದಿರೋದು ಎಲ್ಲಿ ಅನ್ನೋ ಮಾಹಿತಿಯನ್ನ ಅಲ್ಲಿನ ಇಂಟೆಲಿಜೆನ್ಸ್ಗಳು ಆಯಾ ಸರ್ಕಾರಗಳಿಗೆ ಕೊಡುತ್ತವೆ. ಹೀಗಾಗಿ ಜಗತ್ತಿಗೆ ಪಾಕಿಸ್ತಾನದ ಮಾತನ್ನೇ ನಂಬಬೇಕು ಅಂತೇನಿಲ್ಲ. ಇನ್ನು ಈಗ ಪಾಕಿಸ್ತಾನದ ಬಹವಲ್ಪುರದಲ್ಲಿ ನಡೆದ ದಾಳಿಗಳು ಉಗ್ರ ಅಜರ್ ಮಸೂದನ ಕುಟುಂಬವನ್ನ ಬಲಿ ತಗೊಂಡಿವೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆದ್ರೆ ದುರದೃಷ್ಟವಶಾತ್ತು ಅಜರ್ ಮಸೂದ್ ಸಾವಿಗೀಡಾಗಿಲ್ಲ, ಅವನು ಬದುಕುಳಿದಿದ್ದಾನೆ. ಅವನ ಕುಟುಂಬದ 8ಕ್ಕೂ ಹೆಚ್ಚು ಮಂದಿ ಅಲ್ಲಿ ಬಲಿಯಾಗಿದ್ದಾರೆ. ಈ ಸತ್ತವರ ಪಟ್ಟಿಯಲ್ಲಿ ಅವನ ಸೋದರಿ ಕೂಡ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅವಳ ಗಂಡ ಸತ್ತು ಹೋಗಿದ್ದಾನೆ. ಒಂದಷ್ಟು ಬಂಧುಗಳು, ಅಜರ್ ಮಸೂದನ ಒಂದಷ್ಟು ಮಕ್ಕಳು ಕೂಡ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದ್ದು, ಇದು ಮಸೂದನನ್ನ ದುಃಖಕ್ಕೆ ತಳ್ಳಿದೆ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಅಲ್ಲ, ಅದು ಎಷ್ಟೋ ಮನೆಗಳ ದೀಪ ಆರಿಸಿದ ನೀಚನಿಗೆ ದುಃಖ ಆದ್ರೂ ಎಲ್ಲಿಂದ ಆಗಬೇಕು? ಮನುಷ್ಯತ್ವನೇ ಇಲ್ಲದವನಿಗೆ ಯಾವುದು ದುಃಖ, ಯಾವುದು ಶೋಕ ಅಂತ ನಿಮಗನ್ನಿಸಬಹುದು.
ಆದರೆ ಗೆಳೆಯರೆ, ಕಂಡವರನ್ನ ಕೊಂದು ವಿಕೃತ ಆನಂದವನ್ನ ಅನುಭವಿಸೋನು ಕೂಡ ತನ್ನದೇ ಕುಟುಂಬವನ್ನ ಕಳ್ಕೋಬೇಕಾಗ ಬಂದಾಗ ಕಣ್ಣೀರಾಗದೆ ಇರ್ಲಾರ. ಬೇರೆ ಯಾರೋ ಸತ್ತು ಹೋದ್ರೆ ಅವನಿಗೆ ಜನ್ನತ್ತು ಸಿಗುತ್ತೆ, ಹೂರುಗಳು ಸಿಗುತ್ತಾರೆ, ಬಿರಿಯಾನಿ ಸಿಗುತ್ತೆ, ಖಮ್ರ್ ಅನ್ನೋ ಪ್ಯೂರ್ ಹೆಂಡ ಸಿಗುತ್ತೆ, ಇಂಥದ್ದನ್ನೆಲ್ಲ ಹೇಳಿ ಆಸೆ ಹುಟ್ಟಿಸಬಹುದು. ಆದ್ರೆ ತಮ್ಮದೇ ಮನೆಯವರು ಹೋಗ್ತಾರೆ ಅಂದಾಗ, ಕಣ್ಣೆದುರು ಬೆಳೆದ ಕುಟುಂಬ ನಾಶವಾದಾಗ, ತಾನು ಕಂಡವರಿಗೆ ಜನ್ನತ್ತು ಟಿಕೆಟ್ ಕೊಡಿಸಿ ಗಳಿಸಿದ ಕಮಿಷನ್ ಹಣವನ್ನ ಇನ್ಯಾರು ತಿನ್ನಬೇಕು ಅನ್ನೋ ಪ್ರಶ್ನೆ ಹುಟ್ಟಿದಾಗ ಮನುಷ್ಯ ಸ್ವಲ್ಪ ಭಯ ಮತ್ತು ದುಃಖಕ್ಕೀಡಾಗ್ತಾನೆ. ಬಹುಶಃ ಅಜರ್ ಮಸೂದ್ ಕೂಡ ಈಗ ಅದೇ ಸ್ಥಿತಿಯಲ್ಲಿದ್ದಾನ ಗೊತ್ತಿಲ್ಲ. ಆದರೆ ಅವನು ಭಾರತೀಯ ಸೇನೆಯ ಬಗ್ಗೆ ಭಯಗೊಂಡಿದ್ದಾನೆ ಅನ್ನೋ ಮಾಹಿತಿಗಳಂತೂ ಹೊರಬೀಳ್ತಾ ಇವೆ. ಇನ್ನು ದಾಳಿಯ ಬಗ್ಗೆ ಭಾರತೀಯರಿಗಂತೂ ಹೆಮ್ಮೆ ಇದ್ದೇ ಇದೆ. ಆದರೆ ಇಡೀ ಜಗತ್ತು ಕೂಡ ಹೆಮ್ಮೆ ಪಡಬೇಕಾದ ದಾಳಿ ಇದು. ಯಾಕೆಂದ್ರೆ ಭಾರತದ ಈ ದಾಳಿಯಲ್ಲಿ ಒಂದೇ ಒಂದು ನಾಗರಿಕ ವಸತಿಯನ್ನ ನಾಶ ಮಾಡಿಲ್ಲ, ಒಬ್ಬ ಸಾಮಾನ್ಯನ ಪ್ರಾಣ ತೆಗೆದಿಲ್ಲ. ಗೆಳೆಯರೆ, ಇಸ್ರೇಲ್ ಗಾಜಾದ ಮೇಲೆ, ಲೆಬನಾನ್ ಮೇಲೆ, ಸಿರಿಯಾದ ಮೇಲೆ ದಾಳಿ ಮಾಡಿದಾಗ ಪ್ರತಿ ದಾಳಿಯಲ್ಲೂ ಅಲ್ಲಿ ನಾಗರಿಕರ ಸಾವು ನೋವಿನ ವರದಿಗಳಾಗ್ತಾ ಇದ್ವು. ಆದರೆ ಭಾರತ ಎಷ್ಟು ನಿರ್ದಿಷ್ಟವಾಗಿ ದಾಳಿ ಮಾಡಿದೆ ಅಂದರೆ ಎಲ್ಲೂ ಅನಗತ್ಯ ನಷ್ಟ ಆಗದ ಹಾಗೆ ನೋಡಿಕೊಂಡಿದೆ. ಗುರಿಗಳನ್ನು ಗುರುತಿಸಿ ನಿಖರವಾಗಿ ಅವುಗಳ ಮೇಲೆ ಬಾಂಬಿಂಗ್ ಮಾಡಿದೆ. ಇದರ ಹಿಂದೆ ಭಾರತೀಯ ಸೇನೆಯ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್ ವಿಭಾಗದ ಕೆಲಸ ಕೂಡ ತುಂಬಾನೇ ಕಾಣ್ತಾ ಇದೆ. ಅವರ ನಿಖರ ಮಾಹಿತಿ ಇಲ್ಲದೆ ಇಷ್ಟು ಕರಾರುವಾಕ್ಕಾಗಿ ದಾಳಿ ಮಾಡುವುದು ಸಾಧ್ಯವಾಗದ ಮಾತು. ಇನ್ನು ಮಸೂದನ ತಂಗಿ, ಆಕೆಯ ಗಂಡ, ಅವನ ಸಂಬಂಧಿಗಳು, ಮಕ್ಕಳು, ಅತ್ಯಂತ ಹತ್ತಿರದ ಸಹಚರರು ಅಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಮಸೂದ್ನ ಕುಟುಂಬ ಇದ್ದ ಕಟ್ಟಡದ ಮೇಲ್ಛಾವಣಿಯ ಮೇಲೆ ಬಿದ್ದ ಬಾಂಬು ಅದನ್ನ ಸೀಳುಕೊಂಡು ಒಳಗೆ ಪ್ರವೇಶ ಮಾಡಿ ಅಲ್ಲಿ ಸ್ಫೋಟಗೊಂಡಿದೆ. ಹೀಗಾಗಿ ಆ ಕಟ್ಟಡದಲ್ಲಿದ್ದವರು ಯಾರು ಬದುಕಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಈ ದಾಳಿಗೆ ಭಾರತ ತನ್ನಲ್ಲಿನ ಯಾವ ಬಲಿಷ್ಠ ಆಯುಧವನ್ನು ಬಳಸೋದಕ್ಕೆ ಹೋದಂತಿಲ್ಲ. ಅಗ್ನಿನ ಬಳಸಿಲ್ಲ, ಬ್ರಹ್ಮೋಸನ ಹೊರಗೆ ತೆಗೆದಿಲ್ಲ, ಪೃಥ್ವಿ, ಆಕಾಶ ಯಾವುದೂ ಬತ್ತಳಿಕೆಯಿಂದ ಹೊರಗೆ ಬಂದಿಲ್ಲ. ಆದರೆ ದಾಳಿಯ ನಿಖರತೆಯಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆಗಿಲ್ಲ. ಮತ್ತು ಪಾಕಿಸ್ತಾನದ ಏರ್ ಡಿಫೆನ್ಸು ತುಂಬಾನೇ ಆಕ್ಟಿವ್ ಆಗಿದ್ದ ಏರ್ ಡಿಫೆನ್ಸ್ಗೆ ಕೂಡ ಭಾರತದ ಈ ದಾಳಿಯ ಬಗ್ಗೆ ಗೊತ್ತೇ ಆಗಿಲ್ಲ. ಇನ್ನೂ ಮಜಾ ಅಂದ್ರೆ, ಈ ಆಯುಧಗಳನ್ನು ಬಳಸುವ ಮೂಲಕ ಯುರೋಪಿಯನ್ ದೇಶಗಳಿಗೆ ಕೂಡ ಒಂದು ರೋಮಾಂಚನದ ಖುಷಿಯನ್ನ ಭಾರತ ಕೊಟ್ಟಿದೆ. ಅಂದಹಾಗೆ ಅಲ್ಲಿ ಬಳಕೆಯಾಗಿರೋದು ಸ್ಕಲ್ಪ್ ಮಿಸೈಲು ಹಾಗೂ ಹ್ಯಾಮರ್ ಬಾಂಬುಗಳು. ಕೆಲವು ಪ್ರದೇಶಗಳ ಮೇಲೆ ಮಾಡಲ್ಪಟ್ಟ ನಿರ್ದಿಷ್ಟ ದಾಳಿ ಇದು. ಹೀಗಾಗಿ ಭಾರತ ದೊಡ್ಡ ಅಸ್ತ್ರಗಳನ್ನು ಇದಕ್ಕೆ ಬಳಸೋದಿಕ್ಕೆ ಹೋಗಿಲ್ಲ. ಮತ್ತು ಬಳಕೆಯಾಗಿರುವ ಎರಡೂ ಆಯುಧಗಳು ಕೂಡ ಯುರೋಪಿಯನ್ ಮೇಡ್ ಆಯುಧಗಳೇ ಆಗಿವೆ ಮತ್ತು ಅವು ಗೈಡೆಡ್ ಆಯುಧಗಳಾಗಿವೆ. ಗೆಳೆಯರೆ, ಈ ದಾಳಿಯ ಸಂದರ್ಭದಲ್ಲಿ ಭಾರತ ರಫೇಲ್ ಜೆಟ್ಗಳನ್ನು ಬಳಕೆ ಮಾಡಿದೆ. ಅಲ್ಲಿ ಭಾರತದ ವಾಯುಪಡೆ ಪಾಕ್ ವಾಯು ಪ್ರದೇಶಕ್ಕೆ ಹೋಗಿಲ್ಲ, ಗಡಿ ದಾಟಿಲ್ಲ. ಬದಲಾಗಿ ಭಾರತದ ವಾಯು ಪ್ರದೇಶದಿಂದಲೇ ಏರ್ ಟು ಸರ್ಫೇಸ್ ಮಿಸೈಲ್ ಮತ್ತು ಬಾಂಬ್ಗಳನ್ನು ಆಪರೇಟ್ ಮಾಡಲಾಗಿದೆ. ಇನ್ನು ಹೀಗೆ ಭಾರತದ ಮಿಸೈಲ್ಗಳು ನುಗ್ಗುವಾಗ ಪಾಕಿಸ್ತಾನದ ಏರ್ ಡಿಫೆನ್ಸ್ ಏನು ಮಾಡ್ತಾ ಇತ್ತು? ಖಮ್ರಾ ಕುಡ್ಕೊಂಡು ಮಲಗಿತ್ತ ಗೊತ್ತಿಲ್ಲ. ಇನ್ನು ಭಾರತ ಇದೇ ಸಂದರ್ಭದಲ್ಲಿ ಒಂದಷ್ಟು ಲಾಯ್ಟ್ರಿಂಗ್ ಮ್ಯುನೇಷನ್ಗಳನ್ನು ಬಳಸಿದೆ. ಇಲ್ಲಿ ಕಾಮಿಕಾಜಿ ಡ್ರೋನ್ಗಳನ್ನು ಬಳಸಿ ಒಂದಷ್ಟು ಕಡೆ ದಾಳಿ ಮಾಡಿರೋ ಭಾರತ ಕೇವಲ 25 ನಿಮಿಷಗಳ ಅವಧಿಯಲ್ಲಿ 21 ಟಾರ್ಗೆಟ್ಗಳನ್ನು ಉಡೀಸ್ ಮಾಡಿ ತನ್ನ ಕೆಲಸವನ್ನು ಪೂರ್ಣಗೊಳಿಸಿದೆ. ಇನ್ನು ಇಲ್ಲಿ ಬಳಸಲಾಗಿರುವ ಸ್ಕಾಲ್ಪ್ ಮಿಸೈಲ್ ಇದೆಯಲ್ಲ, ಇದನ್ನ ಸ್ಟಾರ್ಮ್ ಶ್ಯಾಡೋ ಅಂತ ಕೂಡ ಕರೀತಾರೆ. ಇದು ಏರ್ ಲಾಂಚ್ ಕ್ರೂಸ್ ಮಿಸೈಲ್ ಆಗಿದ್ದು ಸ್ಟೆಲ್ತ್ ಕೆಪಾಸಿಟಿಯನ್ನು ಹೊಂದಿದೆ. ಹಾಗೆಯೇ ದೂರದ ಹಾಗೂ ಆಳವಾದ ದಾಳಿಗಳಿಗೆ ಇದನ್ನು ಬಳಸಲಾಗುತ್ತೆ. ಅಂದ್ರೆ ಶತ್ರುವಿನ ನೆಲದಾಳದ ಬಂಕರ್ಗಳನ್ನು ಉಡಾಯಿಸೋದಿಕ್ಕೂ ಕೂಡ ಇವುಗಳನ್ನು ಬಳಸೋದುಂಟು. ಇವು ನೆಲಕ್ಕೆ ಬಿದ್ದ ತಕ್ಷಣ ಸ್ಫೋಟಗೊಳ್ಳುವುದಿಲ್ಲ, ಜಾಗ ಮಾಡ್ಕೊಂಡು ಒಳಕ್ಕೆ ನುಗ್ಗುತ್ತವೆ, ಆನಂತರ ಸ್ಫೋಟಗೊಳ್ಳುತ್ತವೆ. ಹೀಗಾಗಿ ಇವುಗಳನ್ನು ಭಯೋತ್ಪಾದಕರ ದಾಳಿಗಳಿಗೆ ಕೂಡ ಹೇಳಿ ಮಾಡಿಸಿದ ಮಿಸೈಲ್ಗಳು ಅಂತ ಹೇಳ್ತಾರೆ. ಇನ್ನು ಈ ಮಿಸೈಲ್ಗಳನ್ನು ರಾತ್ರಿ ಹಗಲು ಅನ್ನದೇ ಯಾವ ಸಮಯದಲ್ಲಿ ಯಾವ ವಾತಾವರಣದಲ್ಲಿ ಬೇಕಾದರೂ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವು ಗೈಡೆಡ್ ಮಿಸೈಲ್ಗಳಾಗಿರೋದ್ರಿಂದ ತಲುಪಬೇಕಾದ ಸ್ಥಳವನ್ನ ನಿಖರವಾಗಿ ತಲುಪುತ್ತವೆ ಹಾಗೂ ಗುರಿಯನ್ನು ಉಡಾಯಿಸುತ್ತವೆ. ಇವು 450 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ದು ಇದರಲ್ಲಿನ ನ್ಯಾವಿಗೇಷನ್ ಸಿಸ್ಟಮ್ ಈ ಮಿಸೈಲ್ಗಳ ನಿಖರತೆಯನ್ನು ಹೆಚ್ಚು ಮಾಡುತ್ತೆ. 630 mm ಅಗಲ, 3 ಮೀಟರ್ ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿದೆ. ಹಾಗೇನೆ ಇದು ಒಟ್ಟು 5.1 ಮೀಟರ್ ಉದ್ದ ಇದ್ದು 1300 kgಯಷ್ಟು ತೂಕವನ್ನು ಇದು ಹೊಂದಿದೆ. ಇದರಲ್ಲಿ 450 kgಯಷ್ಟು ವಾರ್ ಹೆಡ್ ಅನ್ನ ಹೊತ್ತೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ. ಇದು 0.93 ಮ್ಯಾಕ್ಸ್ ಸ್ಪೀಡ್ ಅನ್ನು ಹೊಂದಿದೆ. ಅಂದ್ರೆ ಇದರ ಸ್ಪೀಡ್ ತುಂಬಾ ಹೆಚ್ಚೇನಲ್ಲ, ಆದ್ರೆ ಇದರ ನಿಖರತೆ ಹೆಚ್ಚಿದೆ. ಇನ್ನು ಈ ಮಿಸೈಲ್ ಅನ್ನ ಮಿರಾಜ್ 2000, ರಫೇಲ್, ಸುಖಾಯ್ Su-24, ಟರ್ನಾಡೋ,
ಯುರೋಥೈಫೂನ್ ಹಾಗೂ ಸ್ಯಾಬ್ ಗ್ರಿಪನ್ಗಳಿಗೆ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಮಿಸೈಲ್ ಮೊದಲು ಟಾರ್ಗೆಟ್ ಅನ್ನು ತಲುಪಿ ಆನಂತರ ಸ್ಫೋಟಗೊಳ್ಳುತ್ತೆ. ಬಹವಲ್ಪುರದ ಜೈಶ್ನ ಮುಖ್ಯ ಕೇಂದ್ರಕ್ಕೆ ಬಂದಿರೋ ದುಸ್ಥಿತಿಯನ್ನು ನೋಡಿದ್ರೆ ಖಂಡಿತವಾಗಿ ಅಲ್ಲಿ ಬಿದ್ದಿರೋದು ಸ್ಕಾಲ್ಪ್ ಮಿಸೈಲೇ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಅಷ್ಟು ದೊಡ್ಡ ಕಟ್ಟಡದ ಮಹಡಿಯಿಂದ ಒಂದು ಕಿಂಡಿ ಕೊರ್ಕೊಂಡು ಕಟ್ಟಡದ ಒಳಗೆ ಹೋಗಿ ಆನಂತರ ಈ ಮಿಸೈಲ್ ಸ್ಫೋಟಗೊಂಡಿದೆ. ಈ ಸ್ಕಾಲ್ಪ್ ಅನ್ನ ಯುರೋಪಿಯನ್ MBDA ನಿರ್ಮಾಣ ಮಾಡಿದ್ದು. ಈ ಕಂಪನಿ ಮಲ್ಟಿ ನ್ಯಾಷನಲ್ ಕಂಪನಿ ಆಗಿದೆ. ಯುರೋಪ್ನ ಸಾಕಷ್ಟು ದೇಶಗಳು ಇದರಲ್ಲಿ ಪಾಲುದಾರಿಕೆಯನ್ನು ಹೊಂದಿವೆ. UK, ಫ್ರಾನ್ಸ್, ಇಟಲಿ, ಸ್ಪೇನ್ ಹಾಗೂ ಜರ್ಮನಿಗಳು ಈ ಕಂಪನಿಯನ್ನು ಸ್ಥಾಪನೆ ಮಾಡಿವೆ. ಹೀಗಾಗಿನೇ ಇಲ್ಲಿ ಸ್ಕಾಲ್ಪ್ನ ಯಶಸ್ಸು ಅಂದರೆ ಅದು ಯುರೋಪಿಯನ್ ದೇಶಗಳಿಗೆ ಸಿಕ್ಕ ದೊಡ್ಡ ಜಯ ಮತ್ತು ಅವರಿಗೆ ಕೊಡುವ ಸಂತೋಷ. ಇನ್ನು ಹ್ಯಾಮರ್ ಮಿಸೈಲ್ ಮತ್ತು ಬಾಂಬ್. ಗೆಳೆಯರೆ, ಹ್ಯಾಮರ್ ಅಂದ್ರೆ ಹೈಲಿ ಅಜೈಲ್ ಮಾಡ್ಯುಲರ್ ಮ್ಯುನೇಷನ್ ಎಕ್ಸ್ಟೆಂಡೆಡ್ ರೇಂಜ್ ಅಂತ. ಇದು 70 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಇದರಲ್ಲಿ 250, 500 ಹಾಗೂ 1 ಟನ್ ತೂಕದ ಸಿಡಿತಲೆಗಳನ್ನು ತುಂಬಿ ಶತ್ರುಗಳ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಹ್ಯಾಮರ್ ಅನ್ನ ಫ್ರಾನ್ಸ್ನ ಸ್ಯಾಫ್ರನ್ ನಿರ್ಮಾಣ ಮಾಡಿದೆ. ಈ ಮಿಸೈಲ್ ಹಾಗೂ ಬಾಂಬನ್ನು ಲೋ ಆಲ್ಟಿಟ್ಯೂಡ್ನಿಂದ ಕೂಡ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ರಫೇಲ್, ಮಿರಾಜ್ 2000, F1, F-16, ತೇಜಸ್, MiG-29, Su-25 ಹಾಗೂ Su-27ಗಳಿಗೆ ಅಳವಡಿಸೋದಕ್ಕೆ ಅವಕಾಶ ಇದೆ. ಇನ್ನು ಇದು ನಿಗದಿತ ಗುರಿಯನ್ನ 10 ಮೀಟರ್ ವ್ಯತ್ಯಾಸದಲ್ಲಿ ತಲುಪುತ್ತೆ. ಅಂದ್ರೆ ಗುರಿಗೆ 10 ಮೀಟರ್ ಆಚೆ ಈಚೆ ಎಲ್ಲಿ ಬೇಕಾದರೂ ಇದು ಬೀಳುತ್ತೆ. ಹೀಗಾಗಿ ಈ ಬಾಂಬನ್ನ POKಯ ಉಗ್ರ ಶಿಬಿರಗಳ ಮೇಲೆ ಬಳಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ 2 ಮಿಸೈಲುಗಳು ಕೂಡ ಯುರೋಪ್ ನಿರ್ಮಿತ ಮಿಸೈಲ್ಗಳೇ ಆಗಿವೆ. ಹೀಗಾಗಿ ಇನ್ನು ಮುಂದೆ ಇವುಗಳ ಸೇಲ್ಸ್ ಕೂಡ ಹೆಚ್ಚಾಗಬಹುದು. ಈ ಹಿಂದೆ ಯುಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡ್ತಲ್ಲ, ಆಗ ಸ್ಕಾಲ್ಪ್ ಮಿಸೈಲ್ಗಳನ್ನ ಯುಕ್ರೇನ್ ಬಳಸ್ತಂತೆ. ಹೀಗಾಗಿ ಆ ಸಂದರ್ಭದಲ್ಲಿ ಕೂಡ ಇವುಗಳಿಗೆ ಬೇಡಿಕೆ ಹೆಚ್ಚಾಗಿತ್ತು. ಇನ್ನು ಈಗ ಭಾರತ ಪಾಕಿಸ್ತಾನದ ಒಳಗಿನ ಗುರಿಗಳನ್ನು ಉಡಾಯಿಸಿರುವುದರಿಂದ ಈ ಸ್ಕಾಲ್ಪ್ ಮಿಸೈಲ್ಗಳಿಗೆ ಮತ್ತಷ್ಟು ಬೇಡಿಕೆ ಬರುವುದರಲ್ಲಿ ಅನುಮಾನಗಳಿಲ್ಲ. ಇದು ಗೆಳೆಯರೆ ಆಪರೇಷನ್ ಸಿಂಧೂರಾದಲ್ಲಿ ಬಳಕೆಯಾಗಿರುವ ಆಯುಧಗಳು ಮತ್ತು ಶಸ್ತ್ರಾಸ್ತ್ರಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.